ನಾನು ಶಿವಾನಂದ ಯಡಳಿ KRS ಪೇಟೆಯಿಂದ ಮಾತಾಡೋದು. ಇವತ್ತು ನಾನು ನನ್ನ ದೇವ್ರಪುರಿ ಮತಕ್ಷೇತ್ರದಲ್ಲಿದ್ದೀನಿ. ಈಗ ನೀವೆಲ್ಲ ನೋಡ್ಬೋದು ಏನಪ್ಪ ಅಂದ್ರೆ ದೇವ್ರಪುರಿ ಮತಕ್ಷೇತ್ರದಲ್ಲಿ ರಸ್ತೆಗಳೆಲ್ಲ ಯಾವ ಥರಕ್ಕೆ ಹಾಳಾಗಿ ಹೋಗಿದ್ದಾವೆ. ಮತ್ತು ನಮ್ಮ ದೇವ್ರಪುರಿ ಮತಕ್ಷೇತ್ರ ಅಂತಲ್ಲ, ಉತ್ತರ ಕರ್ನಾಟಕದ ಬಹುತೇಕ ರಾಜಕಾರಣಿಗಳ ರಸ್ತೆಗಳು ಹೀಗೆ ಅದಾವೆ. ಹಾಗಾಗಿ ನನ್ನ ಮತಕ್ಷೇತ್ರ ದೇವ್ರಪುರಿಯಿಂದಾಗಿ ನಾನು ತೋರಿಸ್ತಾ ಇದ್ದೀನಿ. ಕೋರವಾರದಿಂದ ಇದು ಕೊಕ್ಕಟ್ನೂರಿಗೆ ಹೋಗುವಂಥ ರಸ್ತೆ. ಈ ರಸ್ತೆಯಲ್ಲಿ ಏನಪ್ಪ ಅಂದ್ರೆ ಅದೆಂಥ ರಸ್ತೆಗಳು ಏನು ಏನಪ್ಪ ಗೊತ್ತಿಲ್ಲ. ನೀವು ನೋಡ್ಬೋದು ಏನಪ್ಪ ಅಂದ್ರೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡ್ರಿ ಇವೆಲ್ಲ ಯಾವ ಥರಕ್ಕಿದೆ ಎನ್ಸಿದೆ ಅಂತಂದು ಹೇಳಿ ನಿಮಗೆ ನೋಡಿ ತೋರಿಸ್ತೀನಿ. ಯಾಕೆ ಈ ರಸ್ತೆಗಳು ಏನಪ್ಪ ಅಂದ್ರೆ ಆಗಿಲ್ಲ ಅನ್ನುವಂಥ ಒಂದು ವಿಚಾರ, ಏನು ಸಮಸ್ಯೆ ಅನ್ನೋ ಗೊತ್ತಾಗ್ತಾ ಇಲ್ಲ. ಒಂದು ಈಗಾಗಲೇ ಏನಪ್ಪ ಅಂದ್ರೆ ಸರ್ಕಾರ ಇಲ್ಲ ಅಂತ ಒಂದು ಬೇರೆ ಬೇರೆ ನೆವಗಳನ್ನು ಹೇಳ್ಬೋದು. ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಇಲ್ಲ ನಮ್ಗೆ ಅನುದಾನ ಬಂದಿಲ್ಲ ಅಂತ ಹೇಳ್ಬೋದು, ಹೌದಾ? ಹೀಗೆ ಬೇರೆ ಬೇರೆ ಇರ್ತವೆ. ಆದರೆ ನಂದೇನು ವಿಚಾರ ಅಂದರೆ ಇಷ್ಟು ರಸ್ತೆಗಳು ಕೆಟ್ಟೋದ್ರ ಸಡಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ MLA ಅವರು ಏನಪ್ಪ ಅಂದ್ರೆ ಅಷ್ಟು ಕ್ರಮ ತೋಳ್ತಾ ಇಲ್ಲ ಮಾಡ್ತಾ ಇಲ್ಲ ಅಂದ್ರೆ ಸಡಕ್ಕೆ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದು ಮುಂದೇನಪ್ಪ ನಾನು MLA ಆಗ್ಬೇಕಂತಂದು ಪೋಸ್ಟರ್ ಹಚ್ಕೊತು. ಕಬಡ್ಡಿ ಆಡೋ ಹುಡುಗರಿಗೆ, ಕ್ರಿಕೆಟ್ ಆಡೋ ಹುಡುಗರಿಗೆ 10,000 ಬೊಮ್ಮನ ಕೊಟ್ಟು ಏನು ಅವ್ರ ಕಡೆ ಏನಪ್ಪ ಜೈ ಜೈ ಅನ್ಸ್ಕೊಂಡು ಓಡಾಡುವಂಥ ಜನರಿಗೆ ನಾನು ಕೇಳ್ತಿದ್ದೀನಿ. ಕಾಂಗ್ರೆಸ್ ಜೆ ಡಿ ಎಸ್ ಅಧಿಕಾರದಲ್ಲಿದ್ದಾರೆ. ಕಾಂಗ್ರೆಸ್ ಮತ್ತು BJP ಲೀಡರ್ಗಳು ಏನು ಮನ್ಕೊಂಡಿದ್ರಿ ಅಂತ ತಮ್ಮದು ಹೌದಾ ಮನ್ಕೊಂಡಿದ್ರಿ? ಇವೆಲ್ಲ ರಸ್ತೆಗಳು ನೋಡ್ರಿ, ರಸ್ತೆ ಕೆಟ್ಟ ಹೈದರಾಬಾದ್ ಆಗೈತಿ. ಇಷ್ಟೊಂದು ಕೆಟ್ಟೋದ ರಸ್ತೆ ಏನಪ್ಪ ಅಂದ್ರೆ ಇವತ್ತು ದೇವ್ರಪುರಿ ಮತಕ್ಷೇತ್ರದಲ್ಲಿ ಇದಾವೆ, ಎಲ್ಲ ಕಡೆ ಇದೆ. ಹೌದಾ, ನನಗೆ ನಿಮಗೆ ಶಾಂಪಲ್ಲೇ ತೋರಿಸ್ತಿದ್ದೀನಿ. ನಮ್ಮ ಭಾಗದಲ್ಲಿ ರಸ್ತೆಗಳು ಹೇಗಿರ್ತಾವೆ ನೋಡ್ರಿಪ್ಪ. ಹೌದಾ, ದ್ವಾಸೆ ಎಲ್ಲ ಹರದು ದ್ವಾಸೆ ಆಗಿದೆ ನೋಡ್ರಿ. ಹೆಂಗೆ ಗಾಡಿಗಳು ಹೋಗೋದು ಹೆಂಗೆ, ಬರೋದು ಹೆಂಗೆ, ಮಾಡೋದು ಹೆಂಗೆ. ದೊಡ್ಡ ಏನಪ್ಪ ಅಂದ್ರೆ ಎಲ್ಲ ಫಲವತ್ತಾದ ಭೂಮಿಗಳು ಪಕ್ಕದಲ್ಲೆಲ್ಲ ನಿಮ್ಮ ಕಡೆ ಹೇಗಿದಾವೆ ದಕ್ಷಿಣ ಕನ್ನಡ ಭಾಗದಲ್ಲಿ ಹಾಗೆ ಫಲವತ್ತಾದ ಭೂಮಿಗಳು ಇಲ್ಲಿ ಇದಾವೆ. ಬಟ್ ರಸ್ತೆ ಮಾತ್ರ ಏನಾಗಿದೆ ಅಂದರೆ ಕೆಟ್ಟ ಹೈದರಾಬಾದ್ ಆಗಿರ್ತಾವೆ ನೋಡ್ರಿ. ಏನು ಮಾಡೋದು ಏನು ಸುದ್ದಿ ನಮಗೂ ತಿಳಿತಾ ಇಲ್ಲ. ಬಟ್ ಜನ ಏನಪ್ಪ ಅಂದ್ರೆ ಜಾಗೃತಿ ಆಗ್ತಾ ಇಲ್ಲ. ರಸ್ತೆಗಳು ಕುಣಿಚಿಗಳು ಯಾವ ಏನಪ್ಪ ಅಂದ್ರೆ ಬದಲಾವಣೆ ಆಗ್ತಾ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಜನ ಜಾಗೃತಿ ಆಗುವ ಹೊರತು ಏನೂ ಆಗೋದಿಲ್ಲ. KRS ಪಕ್ಷಕ್ಕೆ ಓಟ್ನೂ ಹಾಕೋದಿಲ್ಲ ಜನಕ್ಕೆ ಏನು ಬೇಕಂತಂದ್ರೆ ಹೇಳಿದಿಲ್ಲ, ಹೌದಾ? ನಮ್ಮ ಜಾತಿ MLA ಬೇಕು, ನಮ್ಮ ಜಾತಿಯವನೇ ಬೇಕು, ರೋಡ್ ಹಾಳಾಗಿ ಹೋಗಲಿ, ಸುಡುಗಾಡಾಗಿ ಹೋಗಲಿ, ಹೌದಾ? ಏನಾದರೂ ಆಗಿಲ್ಲ ರೋಡ್. ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಅದು ಉತ್ತರ ಕರ್ನಾಟಕ ಭಾಗದಿಂದ ವಿಜಯಪುರ ಜಿಲ್ಲೆ ಏನು ಭಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಯಾಕಂದರೆ ಇದು ದೇವ್ರಪುರಿ ಮತಕ್ಷೇತ್ರದಲ್ಲಿ ನಾನು ಇವಾಗ ತೋರಿಸ್ತಾ ಇರೋದು. ರೋಡ್ ಮಾಡ್ತಾರೆ ಮ್ಯಾಮ್ಯಾಗ ತಪ್ಪಿ ಹೊರಿಸ್ಬಿಡೋದು. ಅದು ಮುಂದೆ 1 ವರ್ಷ 2 ವರ್ಷಕ್ಕೆ ಕಿತ್ಕೊಂತೈತಿ, ಹೌದಾ? ಯಾಕಂದ್ರೆ ರಸ್ತೆ ಮಾಡೋದು ಕಳಪೆ ಇವರು ಮ್ಯಾಗ ಕಿತ್ತುವಂಗ. ಇಷ್ಟು ಏನು ನೋಡ್ರಿ, ಅದು ರಸ್ತೆ ಅಂತಾರೆ, ಅದಕ್ಕೆ ಅದ ನೀವರು ನೋಡ್ರಿ ಅಂತ ಯಾರು ರಸ್ತೆ ಇದೆ ಅಲ್ಲ ರಸ್ತೆಗಳ ಇಟ್ಟು ಕೆಟ್ಟೋದ ರಸ್ತೆಗಳ ಏನು ಜನ ಏನಪ್ಪ ಅಂದ್ರೆ ಹೇಗಾದರೂ ತಿರುಗಾಡ್ತಾರೆ, ಏನು ಮಾಡ್ತಾರೆ ಅನ್ನೋಂಥ ವಿಚಾರ. ಹಾಗಾಗಿ ಇದು ಭಾಳಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಜನ ಏನಪ್ಪ ಅಂದ್ರೆ ಜಾಗೃತಗೊಳ್ಬೇಕು, KRS ಪಕ್ಷವನ್ನು ಬೆಂಬಲಿಸಬೇಕು. ಬ್ರದರ್ ನೀವು ಯಾವ ಊರು ಬ್ರದರ್ ನಿಮ್ದು? ಹೌದ್ರಿ, ಕೋರವಾರದವ್ರಿ ಬ್ರದರ್. ಇದು ರಸ್ತೆ ಎಲ್ಲ ಈ ಪರಿ ಕೆಟ್ಟ ಐತಿ ಮಾಡೈತಿ. ಇದು ಎಷ್ಟು ದಿನದ ಆದರೂ ಐತಿ ಹಿಂಗೆ ರಸ್ತೆ ಆಯ್ತಂತ. ಈಗ ನೋಡಿ ಟೈಮಿಗೆ ಡ್ಯಾನ್ಸ್ ಹೊಡ್ತಾ ನೋಡು, ಟೈಮಿಗೆ ಡ್ಯಾನ್ಸ್ ಹೊಡ್ಕೋದು ಹೋಗ್ತೈತಿ ಟೈಮಿ. ಇದು ರಸ್ತೆ ಏನಪ್ಪ ಅಂದ್ರೆ ಎಷ್ಟು ವರ್ಷದಿಂದ ನೀವು ಇಲ್ಲಿ ತಿರುಗಾಡ್ತಿದ್ರಿ? ಎಷ್ಟು ವರ್ಷದಿಂದ ಇದು ಹಿಂಗೆ ಐತಿ ರಸ್ತೆ ಐತಿ? ಇಲ್ಲೇ ಹುಟ್ಟಿಂದ ಇಲ್ಲೇ ಇದ್ದೀವಿ. ಈ ರಸ್ತೆ ಏನಪ್ಪ ಯಾವಾಗ ನೀಡೋದು ನೋಡ್ತಾ ಇದ್ರಿ? ರಸ್ತೆ ಇದು ಹಿಂಗೆ ಐತಿ, ಹಿಂಗೆ ಐತ್ರಿ, ರೋಡೇ ಮಾಡಿಲ್ಲ. ನಾವು ಹಿಂಗೆ ತ್ರಾಸ ಐತಿ ನಮ್ದು, ಯಾರಿಗೆ ಹೇಳ್ಬೇಕಂತ ಗೊತ್ತಾಗ್ತದೆ. ಒಟ್ಟು ರಸ್ತೆ ಏನಪ್ಪ ಅಂದ್ರೆ ಸ್ವಲ್ಪ ಆಗ್ಬೇಕು ಅನ್ನೋಂಥ ವಿಚಾರ ನಿಮ್ದು ಅದ. ಬ್ರದರ್ ನಿಮ್ಮೂರು ಯಾವ್ದ್ರಿ ಬ್ರದರ್? ಕೋರವಾರದವ್ರಿ. ಇದು ರಸ್ತೆ ಎಷ್ಟು ವರ್ಷದಿಂದ ಹಿಂಗೆ ಇದೆ ನೋಡ್ರಿ, ಹೆಂಗೆ ಡ್ಯಾನ್ಸ್ ಮಾಡ್ತಾವ. ಈಗ ನೋಡಿ ಗಾಡಿಗಳ ಪರಿಸ್ಥಿತಿ ಹೆಂಗ ನೋಡ್ರಿ. ಅದ ಎಷ್ಟು ರಸ್ತೆ ಕೆಟ್ಟೈತಿ ಅನ್ಸುತ್ತೆ. ಈಗೆಲ್ಲ ನೋಡ್ರಿ. ಅದಕ್ಕೆ ಇದು ರಸ್ತೆ ಏನಪ್ಪ ಅಂದ್ರೆ ಇದು ಇಷ್ಟು ವರ್ಷದಿಂದ ಆಯ್ತು, ಒಟ್ಟು ರಿಪೇರಿನೂ ಇಲ್ಲ, ಏನೂ ಇಲ್ಲ. ತಮ್ಮ ಇದು ರಸ್ತೆ ಎಷ್ಟು ವರ್ಷದ ಹಿಂಗೆ ಐತಿ? ಹಿಂಗೆ ಐತೆ. ಹೋಗೋದು ಬರೋದೆಲ್ಲ ದೊಡ್ಡ ಹೋಗ್ಬೇಕಾರೆ ಹೋಗಕ್ಕಾಗೋದಿಲ್ಲ. ಹೌದಾ? ಮತ್ತೆ ಅದಕ್ಕೆ ಇಷ್ಟೆಲ್ಲ ರೋಡ್ ಕೆಟ್ಟೈತಿ. ಅದಕ್ಕೆ ಗಾಡಿ ಮುರ್ಕೊಂಡಿದ್ದಾವ. ಇಲ್ಲ ಕರೆ ಅವ ಹೇಳುದು ಕರೆ. ಯಾಕಂದ್ರೆ ಬಡ್ರು ಈ ಗಾಡಿ ತಗೊಂಡು ತಿರ್ಗಾಡ್ತಿದ್ವಿ. ಹಿಂಗೆಲ್ಲ ಹೇಗೆ ಏನೋ ಪಾಠ ಗಿಟ್ಟ ಹೋದಂದ್ರೆ ಕೈಲಿ ಎಲ್ಲಿ ಹಾಕೋದೈತೆ. ಇಲ್ಲಿ ಒಳ್ಳೆ ವಿಚಾರ, ಅವನಿಗೆ ತ್ರಾಸ. ಯಾಕಂದ್ರೆ ರೋಡಿನ ಪರಿಸ್ಥಿತಿ ಅಲ್ಲ, ನೀವು ಹೇಳ್ಬೇಕಲ್ಲ ಸರ್, ದಯವಿಟ್ಟು ಒಂದು ರಸ್ತೆ ಮಾಡಿ ಕೊಡ್ರಿ ನಮ್ಗೆ. ಅಲ್ಲ ಯಾಕಂದ್ರೆ ಇದು ಸ್ವಲ್ಪ ರಸ್ತೆ ಸುಧಾರಣೆ ಆಗ್ಬೇಕು. ಯಾರೋ ಬಿದ್ದು ಮಾಡಿ ಆಕ್ಸಿಡೆಂಟ್ ಆದ್ರೆ ಏನು ಮಾಡೋದು ಅನ್ನೋಂಥ ವಿಚಾರ. ಅಲ್ಲ ನೀವು ಯಾವಾಗಾದ್ರೆ ಅವ್ರ ಗಮನಕ್ಕೆ ತಂದಿರೇನ್ರಿ? ಅದು ಅಧಿಕಾರಿ ಆಗಲಿ ಶಾಸಕರಾಗಲಿ, ಸರ್ ದಯವಿಟ್ಟು ಕೆಲಸ ಮಾಡಿಕೊಡತ್ತೆ ಏನಾದರೂ ಹೇಳುವಂಥ ಪ್ರಯತ್ನಗಳು ಮಾಡ್ರಿ. ಬಹುತೇಕವಾಗಿ ಕಾಂಗ್ರೆಸ್ JDS BJPದಲ್ಲಿ ಬಹುತೇಕ ಅಂತಂದ್ರೆ ಹಂಗೆ ಮಾಡ್ತಾರ. ಇಲ್ಲಿ ರಸ್ತೆಗಳು ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಏನು ವಿಚಾರ ಮಾಡೋದಿಲ್ರಿ ಅವರು. ಏನಪ್ಪ ಯುವಕರು ಹೇಳ್ತಾರೆ ಏನಪ್ಪ, ಒಂದು ರಸ್ತೆಗಳು ಆಗಬೇಕು ನಮಗೆ ಒಳ್ಳೆ ತರಕಂತಂದು ಅವ್ರು ಹೇಳ್ತಾರೆ. ಹಾಗಾಗಿ ಇದು ಎಲ್ಲರ ಅಭಿಲಾಷೆ ಏನಪ್ಪ ಅಂದ್ರೆ ಇನ್ನು ನೋಡ್ಬೋದು ಏನಪ್ಪ, ಕಾರ್ ಗಾಡಿ ಬರ್ತಾ ಇದೆ, ಕಾರ್ ಗಾಡಿನ ತೋರಿಸ್ತೀನಿ, ಕಾರ್ ಗಾಡಿ ಹೆಂಗೆ ಡ್ಯಾನ್ಸ್ ಹೊಡ್ಕೊತ ಹೋಗ್ತೈತೆ ಅಂತೇಳಿ.
ರಸ್ತೆಗಳು ಏನಪ್ಪ ಅಂದ್ರೆ ಇಲ್ಲ ಪರಿಸ್ಥಿತಿ ಇದೆ. ಹೀಗಾಗಿ ಕಟ್ಟ ರಸ್ತೆಗಳನ್ನು ನಾವೇ ತಂದುಕೊಟ್ಟಿದ್ವಿ ಅನ್ನುವಂಥ ವಿಚಾರ. ಎಲ್ಲರಿಗೂ ಒಳ್ಳೇದಾಗಲಿ. ಶರಣು ಶರಣಾರ್ಥಿ. ನಾನು ಮತ್ತೆ ಮುಂದಿನ ಲೈವ್ ತಮ್ಮ ಭೇಟಿ ಆಗ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ.